ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಮುಕ್ಕಲ ಗ್ರಾಮದ ಶ್ರೀ ಅಂಬೇಡ್ಕರ್ ಪ್ರೌಢಶಾಲೆಯಲ್ಲಿ ಇತ್ತೀಚೆಗೆ ರಾಷ್ಟ್ರೀಯ ಯುವ ದಿನಾಚರಣೆ ಹಾಗೂ ಸ್ವಾಮಿ ವಿವೇಕಾನಂದರ 164ನೇ ಜನ್ಮ ದಿನಾಚರಣೆಯನ್ನು ವಿಶಿಷ್ಟವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಗ್ರಾಮದ ಶ್ರೀ ಜಟ್ಟಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ಆಯೋಜಿಸಿದ್ದರು. ನಿಮ್ಮ ಕಲಿಸಿದಂಥ ಗುರು ವೃಂದವನ್ನ, ಆನಂತರ ನಿಮ್ಮ ಈ ಶಾಲೆಗೆ ಸಂಬಂಧಿಸಿದಂಥ ಸ್ಥಾಯಿ ಸಮಿತಿಯನ್ನ ಇವಾಗಲೂ ನೀವು ನೆನ್ಪಿಟ್ಕೊಂತ ಹೋಗ್ತಾ ಇರಬೇಕು. ಆನಂತರ ಚೆನ್ನಾಗಿ ಓದಿ ಈ ಶಾಲೆಯ ಕೀರ್ತಿಯನ್ನ ತಂದುಕೊಡ್ಬೇಕಾಗುತ್ತೆ. ಶಾಲಾ ಮಕ್ಕಳಿಗಾಗಿ ಶ್ರೀ ಸ್ವಾಮಿ ವಿವೇಕಾನಂದರ ಕುರಿತು ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಲಿಂಗರೆಡ್ಡಿ ನಡವಿನ ಮನಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸ್ವಾಮಿ ವಿವೇಕಾನಂದರು ಯುವಕರಿಗೆ ದಾರಿದೀಪವಾಗಿದ್ದು, ಸತತ ಪ್ರಯತ್ನ ಮತ್ತು ನಿಶ್ಚಿತ ಗುರಿಯೊಂದಿಗೆ ಹಿಂದೆ ನೋಡದೆ ಮುಂದುವರಿಯಬೇಕು ಎಂದು ಹೇಳಿದರು. ಅತಿಥಿಗಳಾಗಿ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸೋಮಲಿಂಗ ಒಡೆಯರ್ ಅವರು ಮಾತನಾಡಿ, ಸ್ವಾಮಿ ವಿವೇಕಾನಂದರು ಕೇವಲ ಒಂದು ಹೆಸರು ಮಾತ್ರವಲ್ಲ, ಅವರು ಮಹಾನ್ ಶಕ್ತಿಯಾಗಿದ್ದರು. ಗುರುವಿನ ಹುಡುಕಾಟದಲ್ಲಿ ದೇವರನ್ನು ಕಂಡವರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಯುವಕರಿಗೆ ತಮ್ಮ ಸಿಂಹಗರ್ಜನೆಯಂತಹ ಜ್ಞಾನವನ್ನು ನೀಡಿದ ಮಹಾನ್ ಚಿಂತಕರಾಗಿದ್ದರು ಎಂದು ಹೇಳಿದರು. ಈ ವಿವೇಕಾನಂದ ಜಯಂತಿ ಈ ನಮ್ಮೂರೊಳಗ ವಿಚಾರಗಳನ್ನು ಮಾಡತ್ತ ನಮ್ಗೆ ಸ್ಫೂರ್ತಿದಾಯಕವಾಗಿ ಕೆಲವು ಮಂದಿ ಕಲಘಟಗಳನ್ನ ಮಾಡಲಿ ಅಂತಲೂ ಕೂಡ ಹೇಳ್ಯಾರ. ಅದನ್ನು ಕೂಡ ಈ ಕಾರ್ಯಕ್ರಮ ಮುಂದುವರಿಯುವಾಗ ಆ ಕಾರ್ಯಕ್ರಮ ಕಲಘಟದೊಳಗೆ ನಡೆಯುವಾಗ ನಮ್ಮ ಮುಕ್ಕಲ ಗ್ರಾಮದವರು ವಿದ್ಯಾರ್ಥಿಗಳು ಇದರೊಳಗೆ ಹೆಚ್ಚಿಗೆ ಕಾರ್ಯಕ್ರಮ ಆಯ್ತಿದ್ದು ಇದು ನಿರಂತರ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ವೇದಿಕೆ ಮುಖಾಂತರ ಸುಬ್ಬಣ್ಣವರಿಗೆ ನಾನು ಮಾತು ಕೊಡ್ತೀನಿ. ಇದರ ಜೊತೆಗೆ ಸ್ವಾಮಿ ವಿವೇಕಾನಂದ ಅವರ ಬಹಳಷ್ಟು ಅವರ ತತ್ವ ಸಿದ್ಧಾಂತಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಆ ತತ್ವ ಸಿದ್ಧಾಂತ ಕೆಂಪು ಮುಸಡೆಯವನೇ, ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ಕೊಡುವಷ್ಟು ಸೊಕ್ಕೇನೋ ನಿನಗ? ಏಯ್ ಪರದೇಸಿ, ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ಇರೋದು ನಮಗ. ನಾವು ಕನ್ನಡಿಗರು, ಕನ್ನಡ ತಾಯಿ ಮಡಿಲಿನ ಶಾಲೆಯ ಮುಖ್ಯೋಪಾಧ್ಯಾಯ RH ಕುಂದರಗಿ ಪ್ರಕಾಶ್ ಕುಂಬಾರರವರು ನಿರೂಪಿಸಿದರು. ಪತ್ರಿಕಾ ವರದಿಗಾರರಾದ ಪ್ರಭುಲಿಂಗ ರಂಗಾಪುರ್, ಗ್ರಾಮದ ಹಿರಿಯರು, ಪಾಲಕರು, ಯುವಕರು ಮತ್ತು ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಉತ್ಸಾಹದಿಂದ ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು. ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಇಲಿಯಾಸ್ ಗಿಡದಂಡನವರ್, 9 ಲೈವ್ ನ್ಯೂಸ್, ಕಲಘಟಗಿ.